ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ. ಸೊ ಇವತ್ತು ನಾವು ಬಂದಿದ್ದೀವಿ ನಮ್ಮೂರ ಹತ್ರ. ನಮ್ಮೂರ ಹತ್ರ ಬಂದುಬಿಟ್ಟು ನಮ್ಮೂರಿನ ನಾನು ಹೊಲಗಳನ್ನ ತೋರಿಸ್ತಾ ಇದ್ದರೆ ನಿಮ್ಗೆ ಆಗುತ್ತಾ. ಸೊ ಇವತ್ತು ನಿಮಗೆ ಕರ್ಕೊಂಬಂದಿದ್ದೀನಿ ನಮ್ಮ ಊರಿನ ಹೊಲಗಳು ತೋರಿಸೋದಕ್ಕೆ ಅಂತಲೇ. ಸೊ ಹೇಗಿದ್ದೀರಾ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಸೊ ನಮ್ಮೂರು ಬಂದುಬಿಟ್ಟು ಒಂದು ಹಳ್ಳಿ. ಸೊ ಹಳ್ಳಿ ಹತ್ರ ಇದ್ದೀನಿ ನಾನು. ಸೊ ಒಂದು ನಿಮಿಷ ಕ್ಯಾಮ್ರಾ ಆ್ಯಂಗಲ್ ಸರಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ಸೊ ನಮ್ಮೂರ ಕಡೆ ಇವಾಗೆಲ್ಲ ಯಾವ ಥರ ಅಂದರೆ, ಇವಾಗ ಜಸ್ಟ್ ಬಿತ್ತಿರೋ ಪೈರೆಲ್ಲ ತೆಗೆದುಬಿಟ್ಟು ಮನೆಯೆಲ್ಲ ಬಡಿದ್ಬಿಟ್ಟು ಮನೆಗೆ ತೊಗೊಂಡೋಗ್ತಾ ಇರ್ತಾರೆ. ಸೊ ರಾಗಿ ಆಗಲಿ ಭತ್ತ ಆಗಲಿ ಎಲ್ಲನೂ ಸೊ ಇವಾಗೆಲ್ಲ ಮನೆಗೆ ರೆಡಿ ಮಾಡಿಕೊಂಡು ಮನೆಗೆ ತೊಗೊಂಡೋಗ್ತಾ ಇರ್ತಾರೆ. ಸೊ ಇವತ್ತು ನಮ್ಮದು ಕೂಡ ಆಗಿತ್ತು. ಸೊ ಇದೆಲ್ಲ ನೋಡಿ, ಹಿಂದೆ ಇರೋದು ಜೋಳ, ದನಗಳಿಗೆ ತಿನ್ನೋದಕ್ಕೆ ಅಂತ ಬೆಳೆಸಿರೋದು. ದನಗಳಿಗೂ ಆಹಾರ ಬೇಕಲ್ವಾ. ಸೊ ಈಗ ಬಿಸಿಲು ಬೇಸಿಗೆ ಕಾಲ ಬಂತು. ಸೊ ಇನ್ನೇನು ಮಳೆ ಶುರುವಾಗುತ್ತೆ ಮಾರ್ಚ್ ಎಂಡಿಗಿಂದ. ಸೊ ಅಷ್ಟರೊಳಗೆ ಸೊ ಪೈರುಗಳೆಲ್ಲನೂ ಬಡ್ಕೊಂಡು ಸೊ ಮನೆಗೆ ತೊಗೊಂಡೋಗ್ತಾರೆ. ಸೊ ಎಲ್ಲನೂ ತೊಗೊಂಡೋಗಿದ್ದಾರೆ ಆಲ್ರೆಡಿ. ಸೊ ಬನ್ನಿ, ಇವತ್ತು ನಮ್ಮ ಹೊಲದಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದು ದನಗಳಿಗೆ ಜೋಳ ಅಂತ ಬೆಳೆದಿರೋದಾಗಲೂ ತೋರಿಸ್ತೆ. ಸೊ ಇದು ಅಷ್ಟೇ, ರಾಗಿ ಸುಮ್ಮನೆ ಎರ್ಚಿರೋದು ದನಗಳಿಗೆ ತಿನ್ನೋದಕ್ಕೆ ಅಂತಲೇ. ಸೊ ಇಲ್ಲಿ ಫಸ್ಟ್ ನಾವು ರಾಗಿ ಬೆಳೆದಿದ್ವಿ. ರಾಗಿ ಬೆಳೆದಿರೋದನ್ನು ಕಟಾವು ಮಾಡಿ ಅದನ್ನು ಬಡಿದು ರಾಗಿನ ಪೈರ ಮನೆಗೆ ತೊಗೊಂಡೋಗಿ ಮತ್ತು ರಾಗಿ ಎರ್ಚಿರೋದು ದನಗಳಿಗೆ ತಿನ್ನೋದಕ್ಕೆ ಅಂತ. ಸೊ ಮತ್ತೆ ಬಂದುಬಿಟ್ಟು ಸೊ ನಮ್ಮದು ಇಲ್ಲಿ ಅಡಿಕೆ ತೋಟ. ಸೊ ಅಡಿಕೆ ತೋಟ ಇದೆ. ಸೊ ಅಡಿಕೆ ತೋಟದ ಒಳಗಡೆನೂ ಕೂಡ ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಅಡಿಕೆ ತೋಟದ ಒಳಗಡೆ ಕೂಡ ಫುಲ್ಲು ಜೋಳ ಹಾಕಿದ್ವಿ ಸೊ ದನಗಳಿಗೆ ತಿನ್ನೋದಕ್ಕೆ ಅಂತಲೇ. ಸೊ ಇವಾಗ ಕಟಾವಾಗಿದೆ. ಸೊ ಇವಾಗ ಕಟಾವಾಗಿರೋದ್ರಿಂದ ನೋಡಿ, ಇದು ಕಟಾವಾಗಿರೋದ್ರಿಂದ ಇವಾಗ ಇಲ್ಲಿ ನೋಡಿ ಇಷ್ಟಿದೆ ಇವಾಗ. ಸೊ ಇದೆಲ್ಲ ಡೈಲಿ ಕುಯ್ದುಬಿಟ್ಟು ದನಕ್ಕೆ ತಿನ್ನಿಸ್ತೀವಿ. ಸೊ ದನಕ್ಕೆ ತಿನ್ನಿಸ್ಕೊಂಡು ಸೊ ನೋಡಿ. ಆಮೇಲೆ ಸೊ ನಮ್ಮದು ಅಡಿಕೆ ತೋಟಕ್ಕೆ ಬಂದಿದ್ದೀನಿ. ಸೊ ಅಡಿಕೆ ತೋಟದಲ್ಲಿ ಏನೇನಿದೆ ನೋಡೋಣ. 1 hour later. ಗೈಸ್, ನಿಮ್ಗೆ ಇನ್ನೊಂದು ವಿಷಯ, ನಿಮ್ಗೆಲ್ಲಾದ್ರೂ ಎಳ್ನೀರು ಹತ್ರದಲ್ಲಿ ತೋರ್ಸೋದು ನೋಡಿದ್ದೀರಾ? ನೋಡಿ, ಇಲ್ಲೇ ಹತ್ರದಲ್ಲಿ ಹಿಂಗೆ ಹೇಳ್ಕೊಳ್ಳೋದು, ಹಿಂಗೆ ಹೇಳ್ಕೊಂಡು ತಿನ್ನೋದು ಅಷ್ಟೇ. ಹೆಂಗಿದೆ, ಚೆನ್ನಾಗಿದೆಯಲ್ಲ. ಸೊ ಮರ ಚಿಕ್ಕದು ಆದ್ರೂ ಇದು. ಸೊ ಇದು ನಮ್ಮದು ಬೋರ್ವೆಲ್ಲು. ಸೊ ಇದು ಅಡಿಕೆ ತೋಟಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರಿಲ್ಲ, ಕಡಿಮೆ. ಸೊ 1 HP ಮೋಟ್ರ್ ಹಾಕೊಂಡು ಹೊಡಿತಾ ಇರೋದು ಅಷ್ಟೇ. ಸೊ ಅದರಲ್ಲಿ ಇದೊಂದು ಅಡಿಕೆ ತೋಟಕ್ಕೆ ನೀರಾಗುತ್ತೆ. ಅಡಿಕೆ ತೋಟಕ್ಕೂ ನೀರಾಗಲ್ಲ, ಸ್ವಲ್ಪ ಶಾರ್ಟೇಜ್ ಬೀಳುತ್ತೆ. ನೋಡಿ, ಎಳ್ನೀರಿದೆ ಒಂದೇ ಒಂದು ಎಳ್ನೀರಿದೆ. ತಿನ್ನೋಣ, ಆಮೇಲೆ ತಿಂತೀನಿ. ಅದು ಖಾಲಿ ಆಗುತ್ತೆ ಇವಾಗ ನಾನು ಹೋಗೋಷ್ಟೊಳಗೆ. ಸೊ ಬ್ಯಾಂಗ್ಳೂರು ಹೋಗೋಷ್ಟೊಳಗೆ ಅದನ್ನು ಖಾಲಿ ಮಾಡಿಕೊಂಡು ಹೋಗೋದು. ಸೊ ಇದೆಲ್ಲ ಕಾಯಿ. ಸೊ ಇಲ್ಲಿರೋದೆಲ್ಲ ಕಾಯಿ. ಸೊ ಅದು ಫುಲ್ ಕಾಯಿ ಇರೋದ್ರಿಂದ ಎಳ್ನೀರು ಇರೋಲ್ಲ ಅದರಲ್ಲಿ ಜಾಸ್ತಿ. ಸೊ ಎಳ್ನೀರು ಇದ್ರೂ ಚೆನ್ನಾಗಿರಲ್ಲ ಟೇಸ್ಟು, ಅದಕ್ಕೋಸ್ಕರ. ಸೊ ಬನ್ನಿ. ಆಮೇಲೆ ನಮ್ಮ ತೋಟದಲ್ಲಿ ಬಾಳೆ ಗಿಡ ಕೂಡ ಬೆಳೆದಿದ್ದೀವಿ. ಸೊ ಆಲ್ಮೋಸ್ಟ್ ತುಂಬ ಇತ್ತು ಈ ಲೈನಲ್ಲಿ. ನೋಡಿ, ಅಲ್ಲಿಂದ ಆ ಕಾರ್ನರಿಂದ ಫುಲ್ಲು ಹಿಂಗೆ ಬಂದು ಆ ಕಾರ್ನರ್ ತನಕ ಇತ್ತು. ಸೊ ಇವಾಗೆಲ್ಲನೂ ತೆಗೆದುಬಿಟ್ಟಿದ್ದೀವಿ, ಯಾಕಂದರೆ ಬಾಳೆ ಗಿಡ ಎಲ್ಲ ಬಂದು ಎಲ್ಲ ಕಡಿದು ಇವಾಗ ಅಂದರೆ ಬೇಸಿಗೆ ಕಾಲದಲ್ಲಿ ನೀರು ಸಾಲದೇ ಹೋಗ್ಬಿಟ್ಟಿದೆ. ನೋಡಿ, ಈ ಸ್ವಲ್ಪ ಇದೆ ಬಾಳೆ ಗಿಡಗಳು. ನೋಡಿ, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಇಲ್ಲೊಂದು ಸ್ವಲ್ಪ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಬೆಳೆದಿದೆ, ಜಾಸ್ತಿ ಇಲ್ಲ. ಇದೆಲ್ಲ ನಮ್ಮ ಚಿಕ್ಕಪ್ಪವ್ರ ಜಮೀನು. ಸೊ ಇಲ್ಲಿಂದ ಕೆಳಗೆ ಚಿಕ್ಕಪ್ಪವ್ರ ಜಮೀನು. ಫಲವತ್ತತೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಕೆಂಪು ಮಣ್ಣನ್ನ ಹೊಲಗಳಿಗೆ ಓಡಿಸಿ ಸೊ ಯಾವ ಥರ ಗೊಬ್ಬರ ಹಾಕ್ತೀವಿ ಅದೇ ಥರನೇ ಮಣ್ಣನ್ನು ಗೊಬ್ಬರದೊಳಗೆ ಹಾಕ್ಬಿಟ್ಟು ಮಣ್ಣೊಳಗೆ ಹಾಕ್ಬಿಟ್ಟು ಬಿಡಿಸೋದು. ನಮ್ಮದು ಒಂದು 2 ಟ್ರ್ಯಾಕ್ಟ್ರ್ ಓಡಿಸಿದ್ವಿ ಅಷ್ಟೇ, ದುಡ್ಡಿಲ್ಲ, ಏನು ಮಾಡೋದು. ಸೊ ಇಲ್ಲಿ ನೋಡಿ, ಅಡಿಕೆ ಗಿಡದ್ದು ಕೂಡ ಹೊಂಬಾಳೆ ಬಿಟ್ಟಿದೆ ಆಲ್ರೆಡಿ. ಸೊ ಚಿಕ್ಕದಾಗಿ ಹೊಂಬಾಳೆ ಬಿಡ್ತಾ ಇದೆ. ಸೊ ನೋಡೋಣ ಎಷ್ಟಾಗುತ್ತೆ, ಹೆಂಗಾಗುತ್ತೆ. ಇಲ್ಲ ನಾವು ಓಡಿಸಿದ್ದೀವಿ ಸ್ವಲ್ಪ, 1-2 ಲೋಡು. ಅದನ್ನು ತೆಗ್ಸಾಕಬೇಕು ಎಲ್ಲ ಅಡಿಕೆ ಗಿಡದ ಮರಕ್ಕೆ ಬೊಡ್ಡೆಗೆ. ಸೊ ಇದು ಇನ್ನೂ ಸ್ವಲ್ಪ ಹೈಟಾಗಿ ಬೆಳಿಬೇಕಿತ್ತು ಅಡಿಕೆ ಗಿಡಗಳು. ಇನ್ನೂ ಯಾವುದೂ ಬೆಳೆದಿಲ್ಲ. ಆಲ್ರೆಡಿ 4-5 ವರ್ಷ ಆಗೋಯ್ತು. ಬಟ್ ಹೊಂಬಾಳೆ ಬಿಡ್ತಾ ಇದ್ದಾವೆ. ಸೊ ಹೊಂಬಾಳೆ ಬಿಡ್ತಾ ಇದ್ದಾವೆ, ಬಟ್ ಅದೇ ಇನ್ನೂ ಬೆಳಿಬೇಕು ತುಂಬ. ಇಲ್ಲಿ ನೋಡಿ, ಇದಿನ್ನೂ ಹೊಂಬಾಳೆ ಹೊಡೆದಿಲ್ಲ, ಹಾಗೆ ಬಿಟ್ಟಿದೆ. ಸೊ ಕೈ ಎಟೆಗೋ ಲೆವೆಲ್ಲಿಗೆ ಹೊಂಬಾಳೆ ಬಿಡ್ತಾ ಇದೆ ಅದು.
ಸೊ ಈ ಥರ ಇದೆ ನೋಡಿ. ರೈತರ ಜೀವನ ತುಂಬ ಕಷ್ಟ. ಸೊ ಯಾವಾಗ ಏನೇನಾಗುತ್ತೆ ಏನು ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ತುಂಬ ರೇಟ್ ಸಿಗ್ಬೋದು, ಒಂದೊಂದ್ಸಲ ರೇಟ್ ಸಿಗದೇ ಇರ್ಬೋದು, ಒಂದೊಂದ್ಸಲ ಫಸ್ಲು ಬರ್ಬೋದು, ಒಂದೊಂದ್ಸಲ ಫಸ್ಲು ಬರ್ದೇ ಇರ್ಬೋದು. ಏನು ಬೆಳೆದಿದ್ದು ಬೆಳೆಗೆ ಅವರಿಗೆ ಕರೆಕ್ಟಾಗಿ ಬೆಲೆ ಸಿಕ್ಕಿದ್ರೆ ಸಾಕಷ್ಟೆ, ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ. ಸೊ ಅದರಿಂದನೇ ಅವ್ರ ಹೊಟ್ಟೆ ತುಂಬುತ್ತೆ. ರೈತರು ಸಾಲ ಮಾಡಿ ಸೋಲ ಮಾಡಿ ಬೆಳೆ ಬೆಳೆದಿರ್ತಾರೆ, ಅದಕ್ಕೂ ಒಂದೊಂದು ಸಲ ರೇಟ್ ಸಿಗಲ್ಲ, ಏನೂ ಸಿಗಲ್ಲ. ಈಗ ನೋಡಿ ರಾಗಿ ಭತ್ತಕ್ಕೆಲ್ಲ ರೇಟೇ ಸಿಗಲ್ಲ, ಸುಮ್ಮನೆ ಬೆಳೆಯೋದಷ್ಟೇ ನಮಗೆ ತಿನ್ನಬೇಕು ಅಂತ, ಬೇರೆ ಏನಕ್ಕೂ ಇಲ್ಲ. ಸೊ ನಮಗೆ ತಿನ್ನಬೇಕು ಅಂತ ಬೆಳೆದ್ರೆ ಅಷ್ಟೇ, ಮುಗೀತು, ಬೇರೆ ಏನಕ್ಕೂ ಯೂಸ್ ಆಗಲ್ಲ ಅದು. ಹಳ್ಳಿ ಕಡೆ ವಿಡಿಯೋ ಮಾಡ್ತಾಯಿದ್ರೆ ಎಲ್ಲರೂ ಮುಖ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಿ. ಸೊ ನನಗೂ ಹುಷಾರಿಲ್ಲ, ಸ್ವಲ್ಪ ಇದಿದೆ ನೋಡಿ. ಇದು ಟೋಟಲ್ಲು. ಮತ್ತು ಇಲ್ಲೂ ಕೂಡ ರಾಗಿ ಬಿತ್ತಿದ್ದೀವಿ. ಇದು ದನಗಳಿಗೆ ಕುಡಿಯೋದಕ್ಕೆ ನೀರು, ತೊಟ್ಟಿ ವ್ಯವಸ್ಥೆ. ಸೊ ಇದರಲ್ಲಿ ನೀರು ಇರೋದ್ರೆ ದನಗಳು ಮಧ್ಯಾಹ್ನ ದನಗಳಿಗೆ ನೀರು ಕೊಡಿಸೋದಕ್ಕೆ. ಇದು ಅಷ್ಟೇ. ಇದು ರಾಗಿ ಚೀಲ ಇರೋದು ದನಗಳಿಗೋಸ್ಕರನೇ, ದನಗಳು ತಿನ್ನೋದಕ್ಕೆ. ಸೊ ಅಲ್ಲಿರೋದು ಜೋಳ, ಅಡಿಕೆ ತೋಟದಲ್ಲಿರೋ ಜೋಳ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮತ್ತೆ ವಾಪಸ್ ಇಲ್ಲಿದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಜೋಳ ಕುಯ್ದು ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಅದು ಕಟ್ಟಾದ ತಕ್ಷಣ ಮತ್ತೆ ರಾಗಿ ಕುಯ್ದು ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಥರ ದನಗಳಿಗೆ ಮೇವು ಕಟ್ಟಾಗಬಾರ್ದು. ಸೊ ಒಂದಾದ್ಮೇಲೆ ಒಂದು ಆ ಥರ ಇರಬೇಕು ಅಂತ ಹೇಳ್ಬಿಟ್ಟು ಸೊ 3 ಗದ್ದೆಗೆ ಇರೋ ಗದ್ದೆಗೆಲ್ಲ ರಾಗಿ ಜೋಳ ಹಾಕಿದ್ದಾರೆ. ನೋಡಿ ಇಷ್ಟೇ, ನಮ್ಮ ಜಮೀನು ಜಾಸ್ತಿ ಇಲ್ಲ. ನಾವೇನು ಜಮೀನ್ದಾರಲ್ಲ ಅಥವಾ ಸಾಹುಕಾರಲ್ಲ, ಇರೋದು ಇಷ್ಟೇ ಜಮೀನು. ಎಷ್ಟೇ ಜಮೀನಲ್ಲಿ ಸೊ ಏನಾಗುತ್ತೆ ಅದನ್ನು ಬೆಳ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ನಮ್ಮಪ್ಪ ಆವಾಗಲಿಂದ ಫಾರ್ಮರು, ರೈತ, ಅವರು ಕೃಷಿನೇ ಮಾಡೋದು, ತುಂಬ ಆವಾಗಲಿಂದನೂ ಕೃಷಿನೇ ಮಾಡೋದು. ನಾನು ಚಿಕ್ಕವನಿದ್ದಾಗ ಅಪ್ ಟು 12th ಇಲ್ಲೇ ಓದಿರೋದು. ಅದಾದಮೇಲೆ ಮತ್ತೆ ವಾಪಸ್ ಕೊಡಗು ಹೋಗಿದ್ದು. ಸೊ ಅಲ್ಲಿ ತನಕನೂ ನಾನು ಕೂಡ ಹೊಲ ಉಳ್ತಾಯಿದ್ದೆ, ಗದ್ದೆದು ತೇವ್ರು ತೆಗಿತಾಯಿದ್ದೆ, ಎಲ್ಲನೂ ಮಾಡ್ತಾಯಿದ್ದೆ, ಗದ್ದೆ ಕೆಲಸ ಮಾಡ್ತಾಯಿದ್ದೆ, ಎಲ್ಲನೂ ಮಾಡ್ತಾಯಿದ್ದೆ. ಸೊ ಇವಾಗ ಬ್ಯಾಂಗ್ಳೂರಿಗೆ ಬಂದಿರೋದ್ರಿಂದ ಏನು ಮಾಡೋದು, ತಿಂಗಳ ಕೆಲಸಕ್ಕೆ ಬೇರೆಯವ್ರ ಕೆಳಗಡೆ ದುಡಿಲೇಬೇಕು. ಯಾಕೆಂದ್ರೆ ಹೇಳಿ, ಸಂಬಳ ಬರಬೇಕಲ್ಲ, ದುಡ್ಡು ಬೇಕಲ್ಲ, ಅದಕ್ಕೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಮತ್ತು ಇವತ್ತಿಗಿಷ್ಟೇ ಸದ್ಯಕ್ಕೆ. ಸೊ ಮತ್ತೆ ಸಿಗ್ತೀನಿ, ಮತ್ತೆ ನನ್ನ ಹತ್ರ ಏನೇನಾಗುತ್ತೆ ಎಲ್ಲನೂ ಹೇಳ್ಕೊತೀನಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ. ಆ್ಯಂಡ್ ಟಾಟಾ, ಬಾಯ್ ಬಾಯ್.